शतमानं बोधिशतायुष्येवेन्द्रिय प्रतिष्ठति दीर्घमायुः मनोवांछिता फलसिद्धिरस्तु आरोग्यदाभाजितसिद्धिरस्तु आयुष्मान् भव दीर्घायुष्मान् भव शतमानं बोधिशतायुष्येवेन्द्रिय प्रतिष्ठति दीर्घमायुः वागन्धेवेभ्यामि तथा प्रचन्द्रमा स्थिरति दीर्घमायुः शता संवत्सरं दीर्घमायुः इष्टार्थकाम्य फलसिद्धिरस्तु भोगनन्दीश्वर स्वामी कृपाकटाक्ष साइड बनी सर ಸ್ವಲ್ಪ ತಗೊಳ್ಳಿ. ಬಂದ್ಬಿಡೋಣ ಕಡೆ ಬೋಲಪ್ಪ ಸಾಕು ಇರಲಿ ಬಿಡಿ. ಈ ಕಡೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ನನ್ನ ನಮನಗಳು. ಈ ಒಂದು ದಿನ ನನ್ನ ಹುಟ್ಟಿದ ಹಬ್ಬ. ಕಳೆದ ವರ್ಷ ಕೂಡ ನಾನು ಇದೇ ಒಂದು ವೃದ್ಧಾಶ್ರಮದಲ್ಲಿ ಆಚರಿಸ್ಕೊಂಡಿದ್ದೆ. ಅದೇ ರೀತಿ ಪ್ರತಿ ವರ್ಷ ನಾನು ಇಲ್ಲೇ ಬಂದು ಆಚರಿಸ್ಕೊತೀನಿ ಮತ್ತು ಈ ವೃದ್ಧರ ಜೊತೆಗೆ ಕಾಲ ಕಳೀತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದೆ. ಅದೇ ಪ್ರಕಾರ ಪ್ರತಿ ವರ್ಷವೂ ಕೂಡ ನಾನು ಆ ಮಾತನ್ನು ನಿಲ್ಲಿಸ್ಕೊಬೇಕನ್ನೋ ಉದ್ದೇಶದಿಂದ ಈ ವರ್ಷ ಕೂಡ ಇಲ್ಲಿ ಭೇಟಿ ಕೊಟ್ಟು ಅವರ ಜೊತೆ ಒಂದು ಸ್ವಲ್ಪ ಸಮಯವನ್ನು ಕಳೆದು ಆ ಸ್ವಾಮಿ ಸಾಯಿಬಾಬಾರ ಆಶೀರ್ವಾದವನ್ನು ಪಡೆಯುವ ಉದ್ದೇಶದಿಂದ ಇಲ್ಲಿ ಬಂದಿದ್ದೀನಿ. ಇಲ್ಲಿಂದ ಇವತ್ತು ನನ್ನ ಹಿತೈಷಿಗಳು, ಸ್ನೇಹಿತರುಗಳು ಮತ್ತು ಅಭಿಮಾನಿಗಳು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದು. ಬೆಳಗ್ಗೆ ರಂಗಸ್ಥಳದ ರಂಗನಾಥ ಸ್ವಾಮಿ ದರ್ಶನ ಪಡೆದು ಅಲ್ಲೂ ಪೂಜಾ ಕೈಂಕರ್ಯಗಳನ್ನು ಮುಗಿಸಿಕೊಂಡು ಅನಂತರ ಭೋಗನಂದೀಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಅಲ್ಲಿ ಸ್ವಾಮಿಯ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದು ಅದರ ಜೊತೆ ನಮ್ಮ ದರ್ಗಾಗೂ ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಬಾಬಾರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಒಂದು ನಾನು ಒಂದು ಹುಟ್ಟಿದ ಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ಕೊಂಡಿದ್ದೆ.
ನೀವು ಈ ರೀತಿ ಸಮಾಜ ಹಾಗೂ ನಿಮ್ಮ ಬ್ಯಾನರ್ಗಳನ್ನು ಕೆಲವು ಕಡೆ ತೆಗೆಸಿದ್ದಾರೆ ಅನ್ನೋದು ಕೂಡ ವಾಸ್ತವಾಂಶ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಈಗ ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈಗ ನನ್ನ ಅಭಿಮಾನಿಗಳು ಆ ಬ್ಯಾನರ್ಗಳನ್ನ ಹಾಕ್ಸಿರೋದು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ಅವರ ಒಂದು ಅನುಮತಿ ಪತ್ರವನ್ನು ತೆಗೆದುಕೊಂಡೇ ಅವರು ಹಾಕಿದ್ದಾರೆ ಅಂತ ತಿಳಿಸಿದೆ ನಮ್ಮ ಕಾರ್ಯದರ್ಶಿಗಳ ಮುಬಾರಕ್ ಅವರು. ಇದು ಅವರು ಯಾವ ರೀತಿಯಲ್ಲಿ ತೆರವುಗೊಳಿಸಿದ್ದಾರೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ನಾವು ಯಾವುದೇ ಒಂದು ರಾಜಕೀಯ ಹಸ್ತಕ್ಷೇಪ ಮಾಡಿದೆ, ಕೇವಲ ನಾನು ಜೈ ಫೌಂಡೇಶನ್ ಒಂದು ಏನು ನಮ್ಮ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀವಿ ಅದನ್ನು ನೋಡಿ ಆ ಅಭಿಮಾನಿಗಳು ಮತ್ತು ಹಿತೈಷಿಗಳು ಮಾಡಿರೋದು ಸರ್. ಅದನ್ನು ಯಾವುದೇ ರೀತಿಯಲ್ಲಿ ತಪ್ಪು ಕಲ್ಪನೆಯಲ್ಲಿ ಇವರು ತೆರವುಗೊಳಿಸೋದು ನಿಜವಾಗ್ಲೂ ತಪ್ಪು. ಆ್ಯಕ್ಚುಲಿ ಯಾಕಂದರೆ ಸಮಾಜ ಸೇವೆಯಲ್ಲಿ ತೊಡಗಿರೋಂಥದ್ದು, ಈಗ ರಾಜಕೀಯದ ಯಾವುದೇ ಒಂದು ಪಕ್ಷದ ಚಿಹ್ನೆ ಹಾಕ್ಕೊಂಡು ಅದನ್ನು ಇವಾಗ ಗಮನಿಸಿದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಹಲವಾರು ಬ್ಯಾನರ್ಗಳು ಹಾಕಿದ್ದಾರೆ. ಯಾವತ್ತೂ ಕೂಡ ಇಲ್ದಿದ್ದು ಇದನ್ನು ಈ ಥರ ಒಂದು ಮನಸ್ಥಿತಿ ಇದೆ ಅನ್ನೋದು ಕೂಡ ನನಗೆ ಭಾಳ ಬೇಸರ ಆಯಿತು. ಇರಲಿ ಪರವಾಗಿಲ್ಲ, ದೇವರು ಅವ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಈ ಮೂಲಕ ತಿಳಿಸಿದ್ದೆ. ನೀವು ಸಾಮಾಜಿಕವಾಗಿ ನೀವು ಬೆಳೀತಾ ಇರೋ ವರ್ಚಸ್ಸನ್ನು ಕಂಡು ಏನಾದರೂ ತಳಮಳ ಉಂಟಾಗಿ ಈ ಥರ ಪ್ರತಿಕ್ರಿಯೆ ಏನಾದರೂ ಉಂಟಾಗಿದೆಯಲ್ಲ? ಅದು ಅವರವರ ವೈಯಕ್ತಿಕ ಒಂದು ವಿಚಾರಗಳು, ಅವರವರ ಇದಕ್ಕೆ ಬಿಟ್ಟಿರ್ತೀನಿ. ಯಾಕಂದರೆ ನಾವು ಯಾರ ಬಗ್ಗೆನೂ ಕೂಡ ಈ ಕಳೆದ ಹಲವಾರು ವರ್ಷಗಳಿಂದ ಕೂಡ ನಾವು ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಯಾರ ಬಗ್ಗೆ ಕೂಡ ನಾವು ಯಾವುದೇ ರೀತಿಯಾದ ನಿಂದನೆ ರೀತಿಯ ಮಾತುಗಳಾಗುವುದಾಗಲಿ ಇನ್ನೊಂದಾಗಲಿ ಯಾವುದೂ ಮಾಡಿಲ್ಲ. ನಮ್ಮ ಸೇವೆ ಏನಿದೆ ಜನಪರವಾಗಿ ಶೈಕ್ಷಣಿಕ ವಿಚಾರದಲ್ಲಾಗಿರ್ಬೋದು, ಆರೋಗ್ಯದ ವಿಚಾರಗಳಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ಕೊಂಡಿದ್ದೀವಿ ಹೊರತು ತಾವೆಲ್ಲ ಗಮನಿಸಿದ್ರೆ ಮಾಧ್ಯಮದಲ್ಲಿ ನಮ್ಮ ಸೇವೆ ಏನಿದ್ರು ಸೀಮಿತವಾಗಿ ಬಡವರ ಪರವಾಗಿರ್ತದೆ. ನಿಮ್ಮ ಹುಟ್ಟುಹಬ್ಬದ ದಿನ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಾ ಸರ್? ಸಮಾಜಕ್ಕೆ ಕಳೆದ ಬಾರಿ ಕೂಡ ಇದೇ ರೀತಿಯಲ್ಲಿ ನಾನು ಈ ಒಂದು ಆಚರಣೆ ಸಮಯದಲ್ಲಿ ಹೇಳಿದ್ದೆ, ವೃದ್ಧರನ್ನು ಗೌರವಿಸಿ ಆ ವೃದ್ಧರು ಆ ಒಂದು ಏಜಲ್ಲಿ ಅವ್ರಿಗೆ ಒಂದು ನಾವು ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ದೇವರು ಕೂಡ ನಮ್ಮನ್ನು ಮೆಚ್ಚುತ್ತಾನೆ. ಆ ಕಾರ್ಯ ನಾವು ನೆರವೇರಿಸಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಯಾರೂ ಕೂಡ ತಂದೆ ತಾಯಿಗಳನ್ನ ನೋಡ್ಕೊಂಡು ಈ ಥರ ವೃದ್ಧಾಶ್ರಮಕ್ಕೆ ಬಿಡೋವಂಥದ್ದು ಭಾಳ ತಪ್ಪು. ಯಾಕಂದರೆ ಅವರು ನಮಗೆ ಜನ್ಮ ನೀಡಿ ನಮ್ಮನ್ನು ಒಂದು ಸಮಾಜದ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗೋ ರೀತಿಯಲ್ಲಿ ಅವರು ಭಾಳಷ್ಟು ನೋವುನತೆಯಿಂದ ನಮ್ಮನ್ನು ಬೆಳೆಸಿರ್ತಾರೆ. ಅವ್ರಿಗೆ ನಾವು ಅವರ ಒಂದು ಇಳಿ ವಯಸ್ಸಿನಲ್ಲಿ ಅವ್ರ ಜೊತೆಗೆ ಆಸರೆಯಾಗಿ ನಿಂತ್ಕೊಳ್ಳೋದೇ ನಿಜವಾದ ಸೇವೆ ಅಂತ ನಾನು ಭಾವಿಸ್ತೀನಿ. ಸರಿ.